ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಇವತ್ತು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿಮಗೆ ಗೊತ್ತಿರ್ಬೋದು, ಇನ್ನು 3 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹಾಗಾಗಿ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥಿಂಗ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಆ್ಯಕ್ಚುಲಿ ನಾನು ಇನ್ನೊಂದು ವಾರ ಬೇಗ ಮಾಡಿದರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಿದ್ರು ನೋಡೋರಿಗೆ. ಆದರೆ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ, ಏನೇನೋ ವಸ್ತುಗಳನ್ನ ತೊಗೊಂಡಿದ್ದೀನಿ ನಾನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಕೊತೀನಿ. ಮತ್ತು ನನ್ನ ಉಳಿದಂಥ ವಿಡಿಯೋಗಳನ್ನು ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ. ಸೊ ಈಗ ವಿಡಿಯೋ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಏನೋ ಐಟಮ್ಸ್ ತಗೊಂಡಿಲ್ಲ, ದುಬಾರಿ ಐಟಮ್ಸ್ ಅಂತೂ ತಗೊಂಡೇ ಇಲ್ಲ. ನಾನು ಅದನ್ನೆಲ್ಲ ಸಪೋರ್ಟ್ ಮಾಡಲ್ಲ, ಅಷ್ಟು ಇಷ್ಟನೂ ಪಡಲ್ಲ. ಹಾಗಾಗಿ ನಾನು ಕೆಲವೊಂದು ವಸ್ತುಗಳನ್ನ ತೊಗೊಂಡಿದ್ದೀನಿ. ಯಾಕಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದಿನೇ ಐತೆ. ಸೊ ನಮ್ಮ ಆದಾಯ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ತಗೊಂಡ್ರೆ ಒಳ್ಳೆಯದು ನನ್ನ ಪ್ರಕಾರ. ಸೊ ಹಾಗಾಗಿ ಕೆಲವೊಂದು ನಾನೇ ರೆಡಿ ಮಾಡಿರುವಂಥ ಐಟಮ್ಸ್ ಇದೆ, ಮತ್ತು ನಾನು ತೊಗೊಂಡಿರುವಂಥ ಐಟಮ್ಸ್ ಏನೇನು ಬೆಲೆ ಬರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನಾನು ಸೀರೆ ಯಾವುದನ್ನ ಪರ್ಚೇಸ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲೂ ಕೂಡ ನನಗೆ ಹೇಳಿರಲಿಲ್ಲ. ಆದರೆ ನಾನು ಕೊತ್ತತ್ತಿ ಕೊಡಿಯಾಳ ನೇಯ್ತಾರಲ್ಲ ಸೀರೆನ, ಆ ಫ್ಯಾಕ್ಟ್ರಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸಾರಿ ಹೋಗಿ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು. ಅಲ್ಲಿ ನಾನು ಪರ್ಚೇಸ್ ಮಾಡಿರುವಂಥ ಸೀರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಬಾರ್ಡ್ರ್ ಅಂತೂ ತುಂಬ ದೊಡ್ಡ ಬಾರ್ಡ್ರು. ನನಗಂತೂ ರಾಮ ಗ್ರೀನ್ ತುಂಬಾ ಇಷ್ಟ ಆಯಿತು. ಮತ್ತು ಚೆಕ್ಸ್ ಬಂದಿದೆ. ಈ ರೀತಿ ಸೀರೆ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಈ ಸರಿ ವರಮಹಾಲಕ್ಷ್ಮಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಈ ಸೀರೆನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಎರಡನೇದು, ನನ್ನ ಹತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಿಕ್ಸ್ ಮಾಡೋದಕ್ಕೆ ಕೈ ಮತ್ತು ಕಾಲು ಇರಲಿಲ್ಲ. ಸೊ ಈಗ ಇದನ್ನು ಓಪನ್ ಮಾಡ್ತೀನಿ. ತಂದು ಯಾಕಂದರೆ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ವ, ಎಲ್ಲನೂ ಹರಿದಾಕ್ಬಿಡ್ತಾರೆ ಅಂತೇಳಿ ತಂದಿದ ತಕ್ಷಣವೇ ಬೀರೊಳಗಡೆ ಇಟ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಇವಾಗಲೂ ನಾನು ಓಪನ್ ಮಾಡ್ತಾ ಇರುವಂಥದ್ದು. ಇನ್ನೂ ದೊಡ್ಡದು ಕೂಡ ಬರುತ್ತೆ, ಆದರೆ ನಾನು ಮೀಡಿಯಮ್ ಸೈಜ್, ಯಾಕಂದರೆ ಸಾಕು, ತುಂಬ ದೊಡ್ಡದಾದ್ರೂ ಚೆನ್ನಾಗಿರಲ್ಲ. ನನಗೆ ಇದಕ್ಕೊಂದು ಗೆಜ್ಜೆ ಹಾಕಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಇಲ್ಲೊಂದು ಪಟ್ಟಿ ಇದೆ ನನ್ನ ಹತ್ರನೂ ಕೂಡ. ಡಾಬ್ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಡಾಬ್ಗೆ ನಾನು ಈ ಥರ ಪಟ್ಟಿನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನಾದರೂ ಇನ್ನೂ ಚೆನ್ನಾಗಿ ಕಾಣಿಸಿದ್ರೆ ಅದನ್ನು ಕೂಡ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕೈ ಕೂಡ ಅಷ್ಟೇ, ಎಲ್ಲದಕ್ಕೂ ತೋಳ್ಬಂದಿ ಎಲ್ಲನೂ ಕೂಡ ಫಿಕ್ಸ್ ಮಾಡಿದ್ದಾರೆ. ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟ ಇದ್ರೆ ಬೇಕಾದರೆ ರೆಡಿ ತೋಳ್ಬಂದಿ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ನಾವು ಹಾಕ್ಬೋದು. ಸೊ ನೋಡಿ, ಕೈ, ನೆಕ್ಸ್ಟು ಇದಿರಲಿ, ಇದು ಲಾಸ್ಟಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಈ ಪಾತ್ರೆ ಬಗ್ಗೆ ನಾನು ಹೇಳಲೇಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಪಾತ್ರೆನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ದೇವ್ರ ಮುಂದೆ ನೀರು ಹಾಕ್ಬಿಟ್ಟು ಪ್ರೆಸ್ ಹೂನ ಹಾಕೋದಕ್ಕೆ ಅಂತ. ನನಗಿದು ತುಂಬ ಇಷ್ಟ. ತುಂಬ ದಿನದಿಂದ ನಾನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಸಾರಿ ಆಸೆ ಈಡೇರಿತು ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಜಸ್ಟ್ 1,500 ಕೊಟ್ಟಿದ್ದು. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ನರಸೀಪುರದಲ್ಲಾಗಿದ್ದರೆ ಜಾಸ್ತಿ ರೇಟ್ ಆಗೋದು, ಆದರೆ ಮೈಸೂರಲ್ಲಿ ಹೋಲ್ಸೇಲ್ ಅಂಗಡಿಗಳೆಲ್ಲ ಹೋದರೆ ತುಂಬ ಕಡಿಮೆ ಬೆಲೆಗೆ. ಇದಕ್ಕಿಂತ ಒಂದು ರೌಂಡ್ ಚಿಕ್ಕದಿತ್ತು, ಅದಕ್ಕೆ 1,300 ರೂಪಾಯಿ ಹೇಳಿದ್ರು. ಇದು ಸ್ವಲ್ಪ ದೊಡ್ಡ ಇರೋದ್ರಿಂದ ಮತ್ತು ಆಳನೂ ಇದೆ. ನನ್ನ ಫ್ರೆಂಡ್ ಹೇಳಿದ್ರು ಇನ್ನೊಂದು ಸ್ವಲ್ಪ ಆಳ ಕಡಿಮೆ ಇತ್ತು, ನಾನು ಸ್ವಲ್ಪ ಹಪ್ಪಳ ಇರಬೇಕಿತ್ತು ಅಂತ ಹೇಳಿದ್ರು. ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ನನಗೆ ಸಾಕು ಅಂತ ಅನಿಸ್ತು. ಸೊ ಫೈನಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಾನು ಇದಕ್ಕೆ ರೈಟ್ ಹೇಳಲೇ ಇಲ್ಲ, 450 ರೂಪಾಯಿ ಕೊಟ್ಟಿದ್ದು. ನೆಕ್ಸ್ಟು ಈ ಸರಗಳ ಬಗ್ಗೆ ಹೇಳಲೇಬೇಕು. ಯಾರಾದ್ರೂ ಮಕ್ಕಳುಗಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತಂದರೆ ಮೈಸೂರು ಹೋಲ್ಸೇಲ್ ಅಂಗಡಿ, ಇದು ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ಏನೇನು ಪರ್ಚೇಸ್ ಮಾಡಿದೆ ಅಂತ. ಜಸ್ಟ್ 8 ರೂಪಾಯಿ ಅಷ್ಟೇ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಹೇಳಿದ್ದೆ ಈ ಥರ ಪಟ್ಟಿನ ಪರ್ಚೇಸ್ ಮಾಡಿದ್ದೀನಿ. ಏನಕ್ಕೆ? ಲಕ್ಷ್ಮೀ ಸೊಂಟಕ್ಕೆ. ಆದರೆ ಈ ಸರಿ ಡಾಬ್ ಹಾಕೋಣ ಅಂತ ತುಂಬ ಇಷ್ಟ ಆಯಿತು, ಹಾಗಾಗಿ ಡಾಬ್ನ ತಗೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಸಿಂಗಲ್ ಇದಿರೋದು ಪೆಂಡೆಂಟ್ ಇರೋದು ನನಗೆ ತುಂಬಾ ಇಷ್ಟ. ಹಾಗಾಗಿ ಸಿಂಗಲ್ ಪೆಂಡೆಂಟ್ ಇರೋ ತಗೊಂಡೆ. ಜಸ್ಟ್ 200 ರೂಪೀಸ್ ಅಷ್ಟೇ. ಮೈಸೂರಲ್ಲಿ ಹೋಲ್ಸೇಲ್ ಅಂಗಡಿ ತಗೊಂಡಿರೋದ್ರಿಂದ ನನಗೆ ತುಂಬಾ ಕಡಿಮೆ ರೇಟಿಗೆ ಬೀಳ್ತು. ಯಾರಾದ್ರೂ ಪರ್ಚೇಸ್
ಮಾಡಬೇಕು ಮೈಸೂರು ನಿಯರ್ ಇರೋರು ಆದಷ್ಟು ನೀವು ಹೋಲ್ಸೇಲ್ ಅಂಗಡಿಗೆ ಹೋದರೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಬಳೆಯಿಂದ ಹಿಡಿದು ಸ್ಟಿಕ್ಕರ್ಸ್ ಏನಾದ್ರೂ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ. ನೆಕ್ಸ್ಟು ಇದಂತೂ ಹೇಳಲೇಬೇಕು, ಇದು ಒಂಥರ ನನಗೆ ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ತಗೊಂಡಿರೋವಂಥದ್ದು ಇಷ್ಟಿಷ್ಟು ಕೊಟ್ಟೆ ಅಂತ ಹೇಳ್ಬೋದು. ಆದರೆ ಇದು ಏನಪ್ಪ ಅಂದರೆ ಇದು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಜಸ್ಟು ಬ್ಲೌಸ್ ಪೀಸ್ಗಳಿರುತ್ತೆ ನೋಡಿ, ಕುಂಕುಮ ಎಲ್ಲ ತೊಗೋತೀವಲ್ಲ, ಆ ಬ್ಲೌಸ್ ಪೀಸ್ ಎಲ್ಲ ತುಂಬ ಚಿಕ್ಕದಿರುತ್ತೆ ಮತ್ತು ಕ್ವಾಲಿಟಿ ಇರಲ್ಲ ಅಂತೇಳಿ ನಾವು ಅದನ್ನು ಯೂಸ್ ಮಾಡಲ್ಲ. ಸೊ ನಾನು ಏನು ಮಾಡೋದು, ಎಸೆಯೋಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ಕೂತ್ಕೊಂಡು ಯೋಚನೆ ಮಾಡಿದೆ, ನಾನು ತೋರಣ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯೂಸು ಆಗುತ್ತೆ, ಹಳೇದಾದ್ಮೇಲೆ ಎಸಿಲಬಹುದು ಅಂತ ಹೇಳಿ ನಾನು ಮನೆಯಲ್ಲೇ ಕೂತ್ಕೊಂಡು ತೋರಣ ಮಾಡಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಏನಕ್ಕೆ ಮಾಡಿದ್ದು ಅಂದರೆ ಮನೆ ಎಂಟ್ರೆನ್ಸ್ ಬಾಗಿಲಿಗೆಲ್ಲ ನಾನು ಮಾಡಿದ್ದು. ಲಕ್ಷ್ಮಿ ಕೂರಿಸ್ತೀವಲ್ವ, ಬ್ಯಾಕ್ ಗ್ರೌಂಡು ಏನಾದರೂ ಡಿಸೈನ್ ಮಾಡಬೇಕಲ್ವ, ಅದಕ್ಕೆ ಆ ಕಡೆ ಈ ಕಡೆ ತೋರಣ ಥರ ಹಾಕೋಣ ಅಂತ ಹೇಳಿ ನಾನು ತೋರಣ ಮಾಡಿದೆ. ಸೊ ಇದು ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಇದನ್ನೇ ನಾನು ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ, ಆದರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಪ್ಲೋಡ್ ಮಾಡೋದಕ್ಕೆ ಫ್ರೀ ಆಗ್ತಾಯಿಲ್ಲ, ಯಾಕಂದರೆ ತುಂಬ ಹಬ್ಬ ಇರೋದ್ರಿಂದ, ತುಂಬ ಕೆಲಸ ಇರೋದ್ರಿಂದ ನನಗೆ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ. ಮತ್ತು ಈಗ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಕುಂಕುಮದ ಬಟ್ಲು ತಗೊಂಡೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಮನೆಯಲ್ಲಿ ಬೆಳ್ಳಿದೆಲ್ಲ ಇರುತ್ತೆ, ಇಡ್ತೀವಿ. ಇದು ಏನಕ್ಕೆಪ್ಪ ಅಂತಂದರೆ ನಾವು ಎಳ್ಬತ್ತಿ ಎಲ್ಲ ಹಚ್ತೀವಿ ಧನುರ್ ಮಾಸ ತಿಂಗಳಲ್ಲಿ, ಮತ್ತು ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪ ಹಚ್ತೀವಲ್ವ, ಕುಂಕುಮದ ಬಟ್ಟೆ ನೀಟಾಗಿ ಹಾಕ್ಕೊಂಡು ಕವರ್ಗೆ ಹಾಕಿ ತಗೊಂಡೋದ್ರೆ ಬೀಳಲ್ಲ, ಅಲ್ಲೆಲ್ಲ ಕುಂಕುಮ ಕೊಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಡ್ಶೀಟ್ಗಳು ಪರ್ಚೇಸ್ ಮಾಡಿದ್ದೀನಿ. ಸೊ ಬೆಡ್ಶೀಟ್ಗಳು ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಅನ್ಬೋದು, ಬಟ್ ತಗೊಳ್ಳೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಈ ಹಬ್ಬಕ್ಕೆ ಅಂತೆಲ್ಲ ಯಾವಾಗಲಾದರೂ ಪರ್ಚೇಸ್ ಮಾಡಬೇಕು ಅಂತ ಅನ್ನೋರಿಗೆ ಒಂದು ಸಜೆಷನ್ ಕೊಡ್ತಾ ಇರುವಂಥದ್ದು. ಸೊ ಇದು ಬಂದು ಡಬಲ್ ಕಟ್ ಬೆಡ್ಶೀಟು, ಪ್ಯೂರ್ ಕಾಟನ್ನು. ಮೀಶೋದಲ್ಲಿ ಆದಷ್ಟು ನೀವು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಸಜೆಷನ್ನ ಕೊಡ್ತೀನಿ. 4.5 ಸ್ಟಾರ್ಸ್ ಇರೋದನ್ನ ಮಾತ್ರ ನೋಡಿ, ಇಲ್ಲಾಂದ್ರೆ ನೋಡಬೇಡಿ. ರಿವ್ಯೂ ಪಾಸಿಟಿವ್ ಆಗಿರಬೇಕು, ಹಾಗಿದ್ರೆ ಮಾತ್ರ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಇದು ಕಾಟನ್ ಅಂತ ಹೇಳ್ತಾ ಇದ್ದಾರೆ, ಸೊ ತುಂಬ ಚೆನ್ನಾಗಿದೆ ಅಂತ ನಾವು ಪರ್ಚೇಸ್ ಮಾಡಿಬಿಟ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಸೊ ನಾನು ಅದೇ ರೀತಿ ನೋಡೋದು. ಮತ್ತು ಪಿಲ್ಲೋ ಕವರ್ ಇರುತ್ತೆ. ಬೆಡ್ಶೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಪ್ಯೂರ್ ಕಾಟನ್ನು, ಮತ್ತು ಬಣ್ಣನೂ ಕೂಡ ಹೋಗಲ್ಲ. ಮತ್ತು ಇದು ಸಿಂಗಲ್ ಕಾಟನ್ ತೊಗೊಂಡಿರೋದು, ಸಿಂಗಲ್ ಕಟ್ಗೆ. ಸೊ ಇದು ಅಷ್ಟೇ ಪಿಲ್ಲೋ ಕವರ್ ಇರುತ್ತೆ. ಆದಷ್ಟು ನೀವು ಪರ್ಚೇಸ್ ಮಾಡಬೇಕಾದ್ರೆ ಪ್ಯೂರ್ ಕಾಟನ್ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿ ಬಾಳಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಸಣ್ಣ ವಿಡಿಯೋನ ಮಾಡಿದೆ, ಯಾಕಂದರೆ ನಾನು ಈ ವರ್ಷ ಸ್ಪೆಷಲಾಗಿ ಅಂದರೆ ಲಕ್ಷ್ಮೀ ಹಬ್ಬಕ್ಕೆ ಹ್ಯಾಡ್ ಮಾಡ್ಕೊಂಡಿರುವಂಥ ವಸ್ತುಗಳು. ಸೊ ಹಾಗಾಗಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗ್ಬೋದು ಮತ್ತು ಹೆಲ್ಪು ಕೂಡ ಆಗ್ಬೋದು ಅವರು ಪರ್ಚೇಸ್ ಮಾಡೋದಕ್ಕೆ ಅಂತ ನಾನು ಇದೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇನ್ನೊಂದು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು, ಮೊದಲಿಂದ ನಾವು ಯಾವ ರೀತಿ ವ್ರತದ ದಾರ ಯಾವ ರೀತಿ ಕಟ್ಕೋಬೇಕು, ಎಷ್ಟು ಗಂಟೆನ ಹಾಕಬೇಕು, ಮತ್ತು ಎಷ್ಟು ಗಂಟೆಗೆ ಲಕ್ಷ್ಮಿಯನ್ನು ಕೂರಿಸ್ಬೇಕು, ಯಾವ ರೀತಿ ನೈವೇದ್ಯ ಮಾಡಿದ್ರೆ ದೇವರಿಗೆ ಇಷ್ಟ ಆಗೋದು, ಮುತ್ತೈದರಿಗೆ ಯಾವ ರೀತಿ ಸಿಹಿಯನ್ನು ಕೊಡಬೇಕು, ಕನ್ಯಾ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಹೇಳಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು, ಕೆಲವೊಬ್ರು ಹೇಳಿದ್ರು ಉಪವಾಸ ಮಾಡಬೇಕು ಅಂತ ಹೇಳಿದ್ರು. ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಮೊದಲು ನಾನು ತುಂಬ ಉಪವಾಸ ಮಾಡಿ ಹಬ್ಬ ಮಾಡ್ತಿದ್ದೆ. ಕೆಲವೊಬ್ರು ಹಬ್ಬ ಮಾಡೋರು ಹೇಳಿದ್ರು ಲಕ್ಷ್ಮೀ ಹಬ್ಬದಲ್ಲಿ ಪೂಜೆ ಮಾಡೋ ತನಕ ಉಪವಾಸ ಮಾಡಬೇಕು. ಎಷ್ಟು ಗಂಟೆವರೆಗೆ? 9 ಗಂಟೆ 10 ಗಂಟೆವರೆಗೆ. ಅಷ್ಟರಲ್ಲೇ ಪೂಜೆ ಎಲ್ಲ ಮುಗಿಯುತ್ತೆ, ಕನ್ಯಾ ಪೂಜೆ, ಗೋ ಪೂಜೆ ಎಲ್ಲ ಮುಗಿಯುತ್ತೆ. ಗೋ ಪೂಜೆ ಎಲ್ಲ ಆದಮೇಲೆ ನಾವು ಪ್ರಸಾದನ ತಿನ್ಬೇಕಂತೆ. ಯಾವಾಗಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಹೊಟ್ಟೆ ತುಂಬಿಸ್ಕೊಂಡು ಪೂಜೆ ಮಾಡಿದ್ರೆ ಆ ದೇವರಿಗೆ ನಮ್ಮ ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಕೂಡ ಉಪವಾಸ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರವ್ರ ಇಷ್ಟ ಉಪವಾಸ ಮಾಡೋದು ಬಿಡೋದು. ಮತ್ತು ಮೇಯ್ನಾಗಿ ಲಕ್ಷ್ಮಿಗೆ ನೈವೇದ್ಯ ಎಲ್ಲ ಇಡ್ತೀವಿ, ಕೊನೆಗೆ ನಾವು ತಿಂತೀವಿ. ಆದರೆ ಲಕ್ಷ್ಮಿಗೆ ಏನೂ ಇಲ್ವಲ್ಲ, ದೇವ್ರಿಗೆ ಇಟ್ಟಿದ್ದು ನಾವೇ ತಿಂತೀವಿ ಅಂತ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಅನಿಸಲ್ಲ. ಒಂದು ಕ್ಲೂ ಕೊಡ್ತೀನಿ ನಿಮಗೆ ನಾನು ಯಾವಾಗಲೂ ಅಷ್ಟೇ, ಗೋನ ನಾವು ಲಕ್ಷ್ಮಿಯಾಗಿ ನಾವು ಪೂಜೆ ಮಾಡ್ತೀವಿ, ಅದು ನಿಮಗೂ ಗೊತ್ತು. ನೀವು ಲಕ್ಷ್ಮಿ ಪೂಜೆ ಮಾಡಾದ್ಮೇಲೆ ನಾವು ಮಾಡಿದಂಥ ಅಡುಗೆನ ಹಸುಗೆ ತಗೊಂಡೋಗಿ ನೀವು ಎಡೆ ತೋರಿಸಿದ್ರೆ ಲಕ್ಷ್ಮಿಗೆ ಸಮರ್ಪಣೆ ಮಾಡಿದಷ್ಟು ತೃಪ್ತಿ ಸಿಗುತ್ತೆ, ಅದರ ಫಲನೂ ಕೂಡ ನಮಗೆ ಸಿಗುತ್ತೆ. ದಯವಿಟ್ಟು ನೀವು ಈ ವರ್ಷದಿಂದ ಆ ಒಂದು ಕೆಲಸನೂ ಕೂಡ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.